ಹಲೋ ಎಲ್ಲರಿಗೂ ನಿಮಗೆಲ್ಲರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ನಿಮಗೆ ಸುಸ್ವಾಗತ. ನಾನು ನಳಿನಿ ಅಶ್ವಿನ್. ನನ್ನ ಚಾನಲ್ಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸುಸ್ವಾಗತ. ಸೊ ಇದು ನಾನು ಹೊಸ ಸೀರೀಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬರ್ನ್ಔಟ್ ನೀವು ಕೇಳಿರ್ಬೋದು, ಸ್ಟ್ರೆಸ್ ದ ನೆಕ್ಸ್ಟ್ ಲೆವೆಲ್. ಸೊ ಅದ್ರ ಬಗ್ಗೆ ನಾನು ಕೆಲವೊಂದು ವೀಡಿಯೋಸ್ ಮಾಡ್ತಾ ಇದ್ದೀನಿ. ತುಂಬ ಶಾರ್ಟ್ ಸ್ಮಾಲ್ ವೀಡಿಯೋಸ್ ಮಾಡಬೇಕು ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿಂದ. ನೀವು ಹೊಸದಾಗಿ ಬಂದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ನೀವು ಇನ್ಸ್ಟಾಗ್ರಾಮ್ನಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ. ಹಾಗೆ ಇದನ್ನು ಕೊನೆ ತನಕ ನೋಡಿ ಈ ವಿಡಿಯೋ. ಯಾಕೆಂದರೆ ನಾನು ಲಾಸ್ಟಲ್ಲಿ ನಾನು ಒಂದು ಫಾರ್ಮ್ ಫಿಲ್ ಮಾಡಲಿಕ್ಕೆ ಹೇಳ್ತೀನಿ. ವೇಟಿಂಗ್ ಲಿಸ್ಟ್ಗೆ ಹೋಗ್ಬೋದು ನೀವು, ವೇಟಿಂಗ್ ಲಿಸ್ಟ್ ಜಾಯ್ನ್ ಆಗಲಿಕ್ಕೆ. ಏಕೆಂದರೆ ನಾನು ಆದಷ್ಟು ಬೇಗ ಬರ್ನ್ಔಟ್ನ ಹೊರಗೆ ಬರಲಿಕ್ಕೆ ಬರ್ನ್ಔಟ್ ರಿಸೆಟ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮಗೆ ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಮತ್ತು ಡಿಸ್ಕೌಂಟ್ ಇದ್ರ ಬಗ್ಗೆ ಎಲ್ಲ ನಿಮಗೆ ಬೇಗ ತಿಳ್ಕೊಳ್ಳೋದಕ್ಕೆ ಆ ವೇಟ್ ಲಿಸ್ಟಲ್ಲಿ ಇರಬಹುದು. ವೇಟ್ ಲಿಸ್ಟಲ್ಲಿ ಜಾಯ್ನ್ ಆಗ್ಬೋದು. ಸೊ ಪ್ಲೀಸ್ ಕೊನೆ ತನಕ ನೋಡಿ. ಸೊ ನಿಮಗೆಲ್ಲ ಗೊತ್ತಿರಬಹುದು ಅಥವಾ ಕೆಲವ್ರಿಗೆ ಗೊತ್ತಿದೆ, ಕೆಲವ್ರಿಗೆ ಗೊತ್ತಿಲ್ಲ ಅನಿಸುತ್ತೆ. ಬರ್ನ್ಔಟ್ ಅಂದರೆ ಏನು? ತುಂಬ ಈ ಸ್ಟ್ರೆಸ್, ಕ್ರಾನಿಕ್ ಸ್ಟ್ರೆಸ್ ಅಂತ ಏನು ಹೇಳ್ತೀವಿ, ತುಂಬ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋದರೆ ಅದನ್ನ ಬರ್ನ್ಔಟ್ ಅಂತ ಹೇಳ್ತೀವಿ. ಒತ್ತಡ, ಸ್ಟ್ರೆಸ್. ಸೊ ಅದು ಬೇರೆ ಎಷ್ಟೊಂದು ರೀತಿ ನಿಮಗೆ ಕಾಣಿಸ್ಕೋಬಹುದು. ಸೊ ಎಸ್ಪೆಷಲಿ ಈಗ ಕೆಲವು ವರ್ಷಗಳಿಂದ ಅದು ಜಾಸ್ತಿ ಆಗಿದೆ. ಸೊ ಸ್ಟಡೀಸ್ ಮಾಡಿದ್ರು 2021ರಲ್ಲಿ ಅದು 43% ಜಾಸ್ತಿ ಆಗಿದೆ ಬರ್ನ್ಔಟ್. ಯಾರ್ಯಾರು ಸರ್ವೆ ತೊಗೊಂಡ್ರು ಅವ್ರು ಹೇಳಿದ್ರು. ಅದು ಕೋವಿಡ್-19 ಬಂತಲ್ಲ, ಕೋವಿಡ್-19 ಅದು ಮುಂಚೆ ಎಷ್ಟಿತ್ತು, ಕೋವಿಡ್ ಟೈಮಲ್ಲಿ ಎಷ್ಟಿತ್ತು ಅದಕ್ಕಿಂತ 43% ಜಾಸ್ತಿ ಆಗಿದೆ ಅಂತೆ ಇದು ಬರ್ನ್ಔಟ್ ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳೋರು. ಸೊ ನಿಮಗೇನಾದ್ರು ಬರ್ನ್ಔಟ್ ಎಕ್ಸ್ಪೀರಿಯನ್ಸ್ ಆಗ್ತಾ ಇದ್ದರೆ ಹೇಗಾಗುತ್ತೆ? ಅದು ನಿಮಗೆ ನಾರ್ಮಲ್ ಕೆಲಸ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ನಾರ್ಮಲ್ ಏನು ಮಾಡ್ತೀರಾ, ಟ್ರ್ಯಾಕಲ್ಲಿ ಬ್ಯಾಕ್ ಏನೋ ಒಂದು ಇದು ಮಧ್ಯ ಇದು ಡಿಫಿಕಲ್ಟೀಸ್ ಇತ್ತು, ಇದಿತ್ತು, ಕಷ್ಟಗಳಿತ್ತು. ಮತ್ತು ವಾಪಸ್ ನೀವು ಕೆಲಸ ಮಾಡಬೇಕು. ಈಗ ರಜಾ ತೊಗೊಂಡಿದ್ರಿ, ಬ್ರೇಕ್ ತೊಗೊಂಡಿದ್ರಿ, ಕೆಲಸ ವಾಪಸ್ ಜಾಯ್ನ್ ಆಗಿ ಮಾಡಲಿಕ್ಕೂ ಕಷ್ಟ ಆಗುತ್ತೆ. ಹಾಗೆ ಅದಕ್ಕೆ ಆ ಟೈಮ್ನಲ್ಲಿ ಏನಂದರೆ ನಿಮ್ಮ ಮನಸ್ಸನ್ನು ರೀಸೆಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ಹಾಗೆ ನೀವು ದೀರ್ಘಕಾಲದಲ್ಲಿ ನಿಮಗೆ ಬರ್ನ್ಔಟನ್ನ ಅನುಭವಿಸ್ತಾ ಇದ್ದರೆ, ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡ್ರೆ ಒಟ್ಟಾರೆ ನಿಮ್ಮ ಎಲ್ಲ ಆರೋಗ್ಯ, ಯೋಗಕ್ಷೇಮ, ವೆಲ್ನೆಸ್ ಮತ್ತು ಮೆಂಟಲ್ ಮತ್ತು ಫಿಸಿಕಲ್ ಹೆಲ್ತ್ ಎಲ್ಲನೂ ನಿಮಗೆ ಅಫೆಕ್ಟ್ ಆಗ್ತಾ ಇರುತ್ತೆ. ಸೊ ಇದು ಏನಾಗುತ್ತೆ, ಸಿಂಪ್ಟಮ್ಸ್ ಕೆಲವೊಂದಂದರೆ ತುಂಬ ಅತಿಯಾದ ಕೆಲಸ, ಓವರ್ ವರ್ಕ್ ಮಾಡೋದ್ರಿಂದ ಬರುತ್ತೆ. ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ಓವರ್ ವರ್ಕ್ ಮಾಡೋದ್ರಿಂದ ಮತ್ತು ತುಂಬ ಒತ್ತಡದಿಂದ ಕೂಡ ಈ ಬರ್ನ್ಔಟ್ ನಿಮಗೆ ಎಕ್ಸ್ಪೀರಿಯನ್ಸ್ ಆಗಬಹುದು. ಸೊ ದೈಹಿಕ ಮತ್ತು ಮಾನಸಿಕ, ಭಾವನಾತ್ಮಕ ಬಳಲಿಕೆ ಅಂತೀವಿ ನಾವು, ಸ್ಟ್ರೆಸ್, ಅದರಿಂದನೂ ನಿಮಗೆ ಬರ್ನ್ಔಟ್ ಬರೋ ಚಾನ್ಸಸ್ ಇದೆ. ನಾವು ಸಂಕ್ಷಿಪ್ತವಾಗಿ ಹೇಳೋದಾದರೆ ಇದು ದೀರ್ಘಕಾಲದ ಒತ್ತಡದ ಇನ್ನೊಂದು ರೂಪ. ಇದು ಬರ್ನ್ಔಟ್. ಸ್ಟ್ರೆಸ್ ಜಾಸ್ತಿ, ಕ್ರಾನಿಕ್ ಸ್ಟ್ರೆಸ್ ಅಂತ ಏನು ಹೇಳ್ತೀವಿ, ಜಾಸ್ತಿ ಸ್ಟ್ರೆಸ್ ಆದರೆ ಇದು ಈ ಥರ ಬರುತ್ತೆ. ನಿಮಗೆ ಏನಾಗುತ್ತೆ ಸಿಂಪ್ಟಮ್ಸ್, ಕೆಲವೊಂದು ಸಿಂಪ್ಟಮ್ಸ್ ಒಬ್ಬೊಬ್ರಿಗೆ ಒಂದೊಂದು ಥರ ಸಿಂಪ್ಟಮ್ಸ್ ಆಗುತ್ತೆ. ಕೆಲವೊಂದು ಸಿಂಪ್ಟಮ್ಸ್ ಏನಂತ ಹೇಳಿದ್ರೆ, ಸೊ ನನಗೆ ಸಿನಿಸಿಸಮ್ ಅಂತ ಹೇಳಿದ್ರೆ ಎಲ್ಲದ್ರ ಬಗ್ಗೆನೂ ಇದೇನಿದು ಆ ಥರ ಎಲ್ಲ. ಆಮೇಲೆ ಸಿನಿಕತನ ಅಂತ ಹೇಳ್ತೀವಿ ಅದಕ್ಕೆ. ಆಯಾಸ ಕಾಣಿಸ್ಬೋದು. ಆಮೇಲೆ ನಮ್ಮ ಬಗ್ಗೆ ನಾವು ಏನಾದ್ರು ಅಚೀವ್ಮೆಂಟ್ ಮಾಡಿದ್ರೂ ನಮ್ಮ ಕಡಿಮೆ ಮಾಡ್ತಿದ್ದೀನಿ ಅನ್ನೋದು, ನಮ್ಮ ಬಗ್ಗೆನೇ ನಮ್ಗೆ ಸೆಲ್ಫ್ ವರ್ತ್ ಕಮ್ಮಿ ಆಗೋದು, ಸೆಲ್ಫ್ ಕಾನ್ಫಿಡೆನ್ಸ್ ಕಡಿಮೆ ಆಗೋದು. ಹಾಗೆ ಇದು ಯೂಶ್ವಲಿ ಎಲ್ಲಿ ಕಾಣಿಸುತ್ತೆ, ತುಂಬಾ ಹೈ ಪ್ರೆಷರ್, ಹೈ ಸ್ಟ್ರೆಸ್ ವರ್ಕ್ ಎನ್ವೈರ್ಮೆಂಟ್. ನಿಮ್ಮ ಆಫೀಸಲ್ಲಿ ತುಂಬ ಅಥವಾ ಮನೇಲಿ ತುಂಬಾ ಕೆಲಸ ನೀವು ರೆಸ್ಟೇ ತೊಗೊಳ್ಳಲ್ಲ. ಅದು ಯಾವ ಲೆವೆಲ್ ಅಂದರೆ ತುಂಬಾ ಹೈ ಲೆವೆಲಲ್ಲಿ ಇರುತ್ತೆ. ಹಾಗಿದ್ದಾಗಲೂ ನಿಮಗೆ ಓವರ್ವೆಲ್ಮ್ ಇರುತ್ತೆ. ತುಂಬ ಅತಿಯಾಗಿ ಮಾಡ್ತಾ ಇದ್ರೆ ಅದೂ ಆಗುತ್ತೆ. ತುಂಬ ಜಾಸ್ತಿ ರೆಸ್ಪಾನ್ಸಿಬಿಲಿಟೀಸ್, ಸೊ ಏನೇನೋ ಅಡಿಷ್ನಲ್ ಆಗಿ ರೆಸ್ಪಾನ್ಸಿಬಿಲಿಟೀಸ್ ಬಂದರೂ ಆಗುತ್ತೆ. ತುಂಬ ಡಿಮ್ಯಾಂಡಿಂಗ್ ಇರುತ್ತೆ. ಮನೇಲಿ ಕೆಲಸ ಮಾಡು, ಅಲ್ಲಿ ಕೆಲಸ ಮಾಡು, ಎಲ್ಲ ಕಡೆನೂ ಕೆಲಸ ಮಾಡು, ನಿಮಗೆ ಯಾರೂ ಹೆಲ್ಪ್ ಇಲ್ಲ, ಏನಿಲ್ಲ, ಸಪೋರ್ಟ್ ಸಿಗ್ತಾ ಇಲ್ಲ ಅಂದಾಗ ತುಂಬ ಡಿಮ್ಯಾಂಡ್ ಆಗಿ ಅದರಿಂದನೂ ಬರ್ನ್ಔಟ್ ಬರುತ್ತೆ. ಸೊ ಪರ್ಸನ್ ಟು ಪರ್ಸನ್ ವೇರಿ ಆಗುತ್ತೆ. ನಾನು ಹೇಳಿದ್ನಲ್ಲ, ಇದು ಸಿಂಪ್ಟಮ್ಸು. ತುಂಬ ಇದು ಸುಸ್ತಾಗೋದು, ಕ್ರಾನಿಕ್ ಆಗಿ ಅಂದರೆ ತುಂಬ ಸ್ವಲ್ಪ ಸುಸ್ತಾಯಿತು, ನಾನು ರೆಸ್ಟ್ ತೊಗೊಂಡೆ ಸರಿ ಹೋಯಿತು ಅಂತ ಹಂಗಲ್ಲ, ಕಂಟಿನ್ಯೂಸ್ ಆಗಿ ಸುಸ್ತು ಆಗ್ತಾನೇ ಇರೋದು. ಆಮೇಲೆ ಮೋಟಿವೇಶನ್ ಇಲ್ಲ, ಸ್ಫೂರ್ತಿ ಇಲ್ಲ, ಏನು ಮಾಡಲಿಕ್ಕೆ, ಓಫೋ ಯಾಕೆ ಎದ್ದೇಳಬೇಕು, ಬೆಳಗ್ಗೆ ಆಯಿತಾ, ಅಯ್ಯೋ ದೇವ್ರೆ ಏನಕ್ಕಾರ ಬರುತ್ತೋ, ಏನು ಜೀವನ, ಏನು ಅಂತ ಮಾಡೋದು, ಈ ಥರ. ಆಮೇಲೆ ತುಂಬ ಹೊಟ್ಟೆ ನೋವು ಬರೋದು, ಆಮೇಲೆ ತುಂಬ ತಲೆನೋವು, ಮೈಗ್ರೇನ್ ಬರೋದು, ಆಮೇಲೆ ನನಗೆ ತುಂಬಾ ಸಿಟ್ಟು ಬರೋದು, ಐಸೋಲೇಷನ್ ಫೀಲ್ ಆಗೋದು, ಸಪ್ರೇಟಾಗೇ ಇರಬೇಕು ಅಂತ ಅನ್ಸುತ್ತೆ. ತುಂಬ ಡಿಪ್ರೆಷನ್ಗೆ ಹೊರಟೋಗ್ಬೋದು, ಫೋಕಸ್ ಮಾಡಲಿಕ್ಕೆ ಆಗೋದಿಲ್ಲ, ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಆಗೋದಿಲ್ಲ, ಈ ಥರ ಎಲ್ಲ ಆಗುತ್ತೆ. ಆಮೇಲೆ ಇದರಿಂದ ನಿಮಗೆ ಫಿಸಿಕಲ್ ಹೆಲ್ತ್ ತುಂಬಾ ಅಪ್ಸೆಟ್ ಆಗುತ್ತೆ. ಹಾಗೆಯೇ ಮೆಂಟಲ್ ಮತ್ತು ಎಮೋಷ್ನಲ್ ಹೆಲ್ತ್ ಕೂಡ ಅಪ್ಸೆಟ್ ಆಗುತ್ತೆ. ಇದರಿಂದ ನಿಮ್ಮನ್ನು ನೋಡ್ಕೊಳ್ಳೋದು, ಜೀವನ ಬಗ್ಗೆ ನೋಡೋದು, ಅದು ಎಲ್ಲನೂ ಅಫೆಕ್ಟ್ ಆಗುತ್ತೆ. ನಿಮ್ಮ ಕೆಲಸ ಅಷ್ಟೇ ಅಲ್ಲ, ರಿಲೇಷನ್ಶಿಪ್ಸ್ ಎಲ್ಲನೂ ಅಫೆಕ್ಟ್ ಆಗುತ್ತೆ. ಸೊ ಇದು ಅಫಿಷಿಯಲ್ ಆಗಿ ಮೆಡಿಕಲ್ ಡಯಾಗ್ನೋಸಿಸ್ ಇಲ್ಲ ಬರ್ನ್ಔಟ್ ಅನ್ನೋದ್ರ ಬಗ್ಗೆ. ಬಟ್ ಇವೆಲ್ಲನೂ ನಾನು ಏನು ಹೇಳಿದೆ, ಅವೆಲ್ಲ ಸಿಂಪ್ಟಮ್ಸಿಂದ ನಾವು ಬರ್ನ್ಔಟ್ನ ರೆಕಗ್ನೈಸ್ ಮಾಡ್ಬೋದು. ಯಾಕಂದರೆ ನಾನು ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಅವ್ರು ಏನಾರು ನೋಡಿಬಿಟ್ಟು ಎಲ್ಲ ಮಾಡಿ ನಿಮ್ಗೆ ಬರ್ನ್ಔಟ್ ಇದೆ ಅಂತ ಹಂಗೆ ಹೇಳೋದಿಲ್ಲ. ಸೊ ಈ ಸಿಂಪ್ಟಮ್ಸ್ ನೋಡಿಬಿಟ್ಟು ಬರ್ನ್ಔಟ್ ಇರ್ಬೋದು, ಸ್ಟ್ರೆಸ್ ಇರ್ಬೋದು ಅಂತ ಹೇಳ್ತಾರೆ. ಸೊ ಇನ್ನು ಇದ್ರ ಬಗ್ಗೆ ಇನ್ನೂ ಡೀಟೇಲ್ಸ್ ಎಲ್ಲ ನಾನು ಮುಂದಿನ ವೀಡಿಯೋಸ್ನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬರ್ನ್ಔಟ್ ಸಿಂಪ್ಟಮ್ಸ್ ಇನ್ನೂ ಏನೇನು ಒಂದೊಂದೇ ಡೀಟೇಲಾಗಿ ಹೇಳ್ತೀನಿ. ಅದರದ್ದು ಕಾಸಸ್ ಏನು ಕಾರಣಗಳಿಂದ ಬರುತ್ತೆ, ಹಾಗೆ ನಾವು ಬರ್ನ್ಔಟಿಂದ ಹೊರಗೆ ಹೇಗೆ ಬರ್ಬೋದು, ರಿಕವರ್ ಹೇಗಾಗೋದು ಅನ್ನೋದ್ರ ಕೂಡ, ಅದ್ರ ಬಗ್ಗೆ ಕೂಡ ನಾನು ಡೀಟೇಲಾಗೆಲ್ಲ ಹೇಳ್ತೀನಿ ನಿಮಗೆ. ಸೊ ಅದಕ್ಕೋಸ್ಕರ ನೀವು ನೋಡ್ತಾ ಇರಿ ಈ ಸೀರೀಸ್ನ. ಹಾಗೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಬೇರೆಯವ್ರಿಗೆಲ್ಲನೂ ಶೇರ್ ಮಾಡಿ, ಯಾರ್ಯಾರಿಗೆ ಹೆಲ್ಪ್ ಆಗುತ್ತೆ ಅಂತ ಅನಿಸಿದ್ರೆ ನಿಮಗೆ. ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಹಾಗೆ ಇನ್ಸ್ಟಾಗ್ರಾಮ್ನಲ್ಲಿ ನೀವು ನೋಡ್ತಾ ಇದ್ದರೆ ಇನ್ಸ್ಟಾಗ್ರಾಮ್ನು ಕೂಡ ಫಾಲೋ ಮಾಡಿ. ಹಾಗೆ ನೀವು ಇನ್ನೂ ಇನ್ಸ್ಟಾಗ್ರಾಮ್ನಲ್ಲಿ ನಾನು ಫಾಲೋ ಮಾಡ್ತಾ ಇದ್ದರೆ ನಾನು ಇಲ್ಲಿ
ಶೇರ್ ಮಾಡ್ತೀನಿ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಐ ಡಿ, ಹಾಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ನಾನು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಐ ಡಿನ ಶೇರ್ ಮಾಡ್ತೀನಿ. ಪ್ಲೀಸ್ ನನ್ನ ಫಾಲೋ ಮಾಡಿ. ಹಾಗೆ ಇಲ್ಲಿ ತನಕ ನಂದು ಇದನ್ನು ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಇದ್ರದ್ದೂ ಅಷ್ಟೇ, ನಿಮ್ಮ ಡಿಸ್ಕ್ರಿಪ್ಷನಲ್ಲಿ ನಾನು ಫಾರ್ಮ್ ಹಾಕಿರ್ತೀನಿ, ಶೇರ್ ಮಾಡ್ತೀನಿ. ಆ ಲಿಂಕ್ನ ನೀವು ಕ್ಲಿಕ್ ಮಾಡಿದ್ರೆ ನೀವು ಜಾಯ್ನ್ ಆಗ್ಬೋದು ವೇಟ್ ಲಿಸ್ಟ್. ನಾನು ಆದಷ್ಟು ಬೇಗ ನಾನು ಬರ್ನ್ಔಟ್ ಡೀಟೇಲ್ ಆಗಿ ನೀವು ಹೇಗೆ ಹೊರಗೆ ಬರ್ಬೋದು ಬರ್ನ್ಔಟಿಂದ ಅನ್ನೋದ್ರ ಬಗ್ಗೆ ನಾನೊಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀನಿ, ಅದನ್ನು ಜಾಯ್ನ್ ಆಗ್ಬೋದು. ಸೊ ನೀವು ಫಸ್ಟ್ ಟೈಮ್ ನನ್ನ ಹತ್ರ ಏನು ಕೋಚಿಂಗ್ ಎಲ್ಲ ತೊಗೊಂಡಿಲ್ಲ ಅಂದರೆ ಫ್ರೀಯಾಗಿ 30 ಮಿನಿಟ್ಸ್ ನಾನು 1 to 1 ನೀವು ನನ್ನ ಕನ್ಸಲ್ಟೆನ್ಸಿ ಮಾಡ್ಕೋಬೋದು, ಕೋಚಿಂಗ್ ಕೌನ್ಸಿಲಿಂಗ್ ಮಾಡ್ಕೋಬೋದು ಫ್ರೀಯಾಗಿ 1 to 1. ಅದಕ್ಕೂ ಕೂಡ ನೀವು DM ಮಾಡಿ. ಹಾಗೆಯೇ ನಾನು ಶಾರ್ಟ್ ಮೈಕ್ರೋ ಸೆಷನ್ಸ್ ಕೂಡ ಮಾಡ್ತೀನಿ 30 ನಿಮಿಷದ್ದು. ಅದ್ರ ಬಗ್ಗೆ ಡೀಟೇಲ್ಸ್ ಬೇಕು ಅಂದರೆ ನನಗೆ DM ಮಾಡಿ ತಿಳ್ಕೊಳ್ಳಿ. ಸೊ ಮತ್ತೆ ನೋಡೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಈ ಸೀರೀಸ್ ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಎಲ್ಲರಿಗೂ ಅಂತ ನನಗನ್ನಿಸ್ತಾ ಇದೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ನೋಡ್ತೀನಿ. ಅಲ್ಲಿ ತನಕ ನಿಮ್ಮ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.